ನಮಸ್ತೆ ಎಲ್ಲರಿಗೂ. ಇದು ಕಾಸ್ಮಸ್ ಗಿಡಗಳು ಬೀಜ ಹಾಕಿದ್ನಲ್ಲ, ಅವು ನಾನು ಸಾಯಂಕಾಲದ ಹೊತ್ತು ಬಂದು ಇವನ್ನೆಲ್ಲ ನಾಟಿ ಮಾಡಿ ಹೋಗಿದ್ದೀನಿ. ಇದು ಯಾವುದು ಸೌಗಂಧಿಕ ಪುಷ್ಪ ಗೆಡ್ಡೆಗಳು ಇಟ್ಟಿದ್ದೀನಿ, ಅವು ಬರೋದು ಲೇಟ್ ಅಲ್ಲ ಅಂತ ಇಟ್ಟಿದ್ದೀನಿ. ಆಮೇಲೆ ಇದರಲ್ಲೂ ಸ್ವಲ್ಪ ಖಾಲಿ ಯಾವ್ಯಾವ ಪಾಟ್ ಇದ್ವೋ ನನಗೆ ಯಾವ್ದು ಇಷ್ಟ ಬರುತ್ತೋ ಅದರಲ್ಲಿ ಇಟ್ಟಿದ್ದೀನಿ. ಇವನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನೋಡಿ, ಆಗಲೇ ಕಸ ಬೆಳೆದಿದೆ, ಮಣ್ಣನ್ನು ಕೂತ್ಬಿಟ್ಟಿದೆ. ಆಮೇಲೆ ಇಲ್ಲಿ ಇಟ್ಟಿದ್ದೀನಿ, ಎಲ್ಲಿ ಖಾಲಿ ಇತ್ತು ಅವನ್ನ ಸ್ವಲ್ಪ ದೊಡ್ಡವಾಗಿರೋವು. ಆಮೇಲೆ ಇಲ್ಲಿ ಬದನೆ ಬೀಜ ಹಾಕಿದ್ದೆ ಅನಿಸುತ್ತೆ. ನೀರು ಜಾಸ್ತಿ ಹಾಕಿರೋದ್ರಿಂದ ಒಂದು 5 ಗಿಡ ಮಾತ್ರ ಉಟ್ಕೊಂಡಿದ್ದಾವೆ, ಜಾಸ್ತಿ ಉಟ್ಕೊಂಡಿಲ್ಲ. ಹಾಕಿರೋ ಬೀಜ ಸರಿಯಾಗಿ ಉಟ್ಕೊಂಡೇ ಇಲ್ಲ ಈ ಸರಿ. ಪೈಪಿಂದ ನೀರು ಬಿಟ್ಟಾಗ ಆ ಮಣ್ಣೆಲ್ಲ ಕೆಳಗೆ, ಆ ಮಣ್ಣಿನ ಜೊತೆಗೆ ಬೀಜನೂ ಹೋಗಿರುತ್ತೆ ಅನಿಸುತ್ತೆ. ತುಂಬ ಜಾಸ್ತಿ ಹಾಕಿರೋ ನೀರು ಹಾಕಿದ್ರೂ ಇದೇ ಪ್ರಾಬ್ಲಮ್ ಬೀಜ ಹಾಕಿದಾಗ. ನಾನು ಪಾಟಲ್ಲಿ ಹಾಕಿದಾಗ ಸ್ವಲ್ಪ ಪ್ರೆಜರಿಂದ ಪ್ರೆಜರ್ ಬಿಟ್ಬಿಟ್ಟು ಹಾಕ್ತಾಯಿದ್ವು, ಕೈ ಹಿಡಿದ್ಬಿಟ್ಟು ಅವೆಲ್ಲ ಚೆನ್ನಾಗಿ ಬಂದಿದ್ದು ನೋಡಿದ್ದೀರಾ ನೀವು. ಆಮೇಲೆ ನೈಟ್ ಬಂದಿದ್ನಲ್ವ, ರೈನ್ ಲಿಲ್ಲಿ ಅರಳಿತ್ತು ಅನಿಸುತ್ತೆ. ನಾನು ಈ ನಡುವೆ ಒಂದಿನ ಬಿಟ್ಟರೆ ಇನ್ನೊಂದಿನ ಗಾರ್ಡನಿಗೆ ಬರೋಲ್ಲ, ಯಾಕೆಂದರೆ ಕೆಲಸ ಇದ್ದಾಗ ಬರೋಕ್ಕೆ ಹೋಗಲ್ಲ. ಯಾಕೆ ಸುಮಾರು ಕೆಲಸ ಆಗಿದೆ. ಇವಾಗ ಗಾರ್ಡನಲ್ಲಿ ಅಷ್ಟೇನು ಕೆಲಸ ಇರೋಲ್ಲ, ಕೆಲಸ ಸ್ವಲ್ಪ ಇರೋದ್ರಿಂದ ನಾನು 1 ದಿನ 2 ದಿನ ಬಿಟ್ಬಿಟ್ಟು ನನಗೆ ಇಷ್ಟ ಬಂದಾಗ ಹೋಗಿ ಮಾಡ್ತೀನಿ. ಒಟ್ಟು ಒಂದು ಸರಿ ಬೆಳಗ್ಗೆನೋ ಸಾಯಂಕಾಲ ಒಂದು ರೌಂಡ್ ಮಾತ್ರ ಗಾರ್ಡನ್ ನೋಡಿ ಬರ್ತೀನಿ. ಅದೆಲ್ಲ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ನಾನು. ನೋಡಿ, ಅವತ್ತು ಸಾಯಂಕಾಲ ಬಂದಿದ್ದೆ. ಬೆಳಗ್ಗೆ ಪೂಜೆಗೆ ಮಾರ್ಕೆಟಿಂದ ಕಮ್ಮಿ ಇದ್ವಲ್ಲ ಅವಾಗ, ಹೂವು ತರಿಸಿದ್ದು ಹೂವು ಇತ್ತು, ಅದೇ ಇಟ್ಬಿಟ್ಟು ಪೂಜೆ ಮಾಡಿರೋದ್ರಿಂದ ದಾಸವಾಳ ಕಿತ್ತಿರಲಿಲ್ಲ. ಸಾಯಂಕಾಲ ಬಂದು ಆ ಹೂವು ಬಾಡೋದು ನೋಡಿ ಬೇಜಾರಾಯಿತು. ಯಾಕೆ ಹೋಗಿ ದೀಪ ಹಚ್ಚೋ ಮುಂದ್ಗಡೆ ದೇವ್ರ ಮುಂದೆ ಇಟ್ಬಿಟ್ಟು ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತ ಅವನ್ನೆಲ್ಲ ಕೇಳ್ತಾಯಿದ್ದೀನಿ. ಸುಮ್ಮನೆ ಇದು ಗಿಡದಲ್ಲೇ ಬಾಡ್ಬಿಟ್ಟು ವೇಸ್ಟ್ ಆಗೋದು ಬೇಡ ಅಂತ ದಾಸವಾಳ ಮಾತ್ರ ಎಲ್ಲೆಲ್ಲಿ ಅರಳಿ ಬಾಡ್ತಾ ಇದ್ದಾವೋ ಅವನ್ನೆಲ್ಲ ಕಿತ್ತಿದ್ದೀನಿ. ಸುಮಾರು 5:30-6 ಗಂಟೆ ಟೈಮು ನಾನು ಬಂದಾಗ. ಆವಾಗ ಆ ಥರ ಬೀಜನೋ ಅಥವಾ ಸಸಿಗಳು ದೊಡ್ಡವಾಗಿರೋವು ನಾಟಿ ಮಾಡೋಕ್ಕೆ ಬಂದಿರ್ತೀನಲ್ಲ, ಅವ ನೋಡಿಬಿಟ್ಟು ಅವನ್ನು ತೊಗೊಂಡಿದ್ದು ಹೂವು ನಾನು. ಆಮೇಲೆ ಇಲ್ಲೂ ದಾಸವಾಳ ಒಂದೊಂದು ಗಿಡ ತುಂಬ ಲೇಟಾಗಿ ಚೇತರಿಸ್ಕೊಳ್ತಾ ಇದ್ದಾವೆ. ಹಂಗಂತ ಹೇಳ್ಬಿಟ್ಟು ಯಾಕೋ ಗಿಡ ಚಿಗಿರಲಿಲ್ಲ, ಬೆಳೀತಾ ಇಲ್ಲ ಅಂತ ಯೋಚನೆ ಮಾಡಬೇಡಿ. ಒಂದೊಂದು ಗಿಡ ಸೆಟ್ಟಾಗಕ್ಕೆ ತುಂಬ ದಿನವೇ ತಗೊಳುತ್ತೆ. ಹಣ್ಣಿನ ಗಿಡನೂ ಅಷ್ಟೇ, ಹೂವಿನ ಗಿಡನೂ ಅಷ್ಟೇ. ಆಮೇಲೆ ಇವು ಮತ್ತೆ ಹೊಸ ಹೂವು, ಫಸ್ಟ್ ಹೂವು ಹರಳಿರೋವೆಲ್ಲ ಬಾಡೋಯ್ತು, ತೆಗೆದುಬಿಟ್ಟೆ. ಇದು ಮತ್ತೆ ಹೊಸ್ದಾಗಿ ಹರಳಿದ್ದಾವೆ. ಆಮೇಲೆ ಅದರಲ್ಲೂ ತುಂಬ ಗಲೀಜು, ತುಂಬ ಅಂದರೆ ತುಂಬ ಜಾಸ್ತಿ ಬೆಳೆದಿಲ್ಲ, ಸ್ವಲ್ಪ ಆಗಲೇ ಗಲೀಜು ಬೆಳೆದಿದೆ. ಅದನ್ನು ಬೆಳೆಯೋಕ್ಕೆ ಬಿಟ್ಟರೆ ಇವನು ಬೆಳೆಯೋಕ್ಕೆ ಬಿಡೋಲ್ಲ, ಅದರಿಂದ ತೆಗಿತೀನಿ. ನೋಡಿ, ನಾನು 2 ದಿನ ಬರ್ದಿದ್ದಕ್ಕೆ ಮೆಕ್ಸಿಕನ್ ಪೆಟೋನಿಯಾ ವೈಟು ತುಂಬ ಬೇಗನೆ ಸಾಯಂಕಾಲಕ್ಕೆ ಪೂಜೆಗಿಟ್ಟರು ಕೂಡ ಇದು ಮಧ್ಯಾಹ್ನಕ್ಕೇ ಬಾಡೋಗುತ್ತೆ. ಸುಮ್ಮನೆ ಗಿಡದಲ್ಲಿ ನೋಡೋಕ್ಕೆ ಬಿಟ್ಬಿಡ್ತೀನಿ ನಾನು. ಅವು ಗಿಡದಲ್ಲೇ ಒಣಗಿದ್ರೆ ನೋಡೋಕ್ಕೆ ಚೆನ್ನಾಗಿರಲ್ಲ, ಅದಕ್ಕೆ ತೆಗೆದೆ ನಾನು. ಇದು ಪಿಂಕು, ಇನ್ನು ಬ್ಲೂ ಇತ್ತು, ಅದು ಎಷ್ಟು ಎಲ್ಲ ಕಡೆ ಬಂದು ಕಿತ್ತಾಕಿದ್ದೀನಿ, ಆಯ್ತೋ ಇಲ್ಲ ಗೊತ್ತಿಲ್ಲ. ಇವು ಜಾಸ್ತಿ ಬೀಜ ಸಿಕ್ಕಾಪಟ್ಟೆ ಎಲ್ಲ ಪಾಟಲ್ಲಿ ಉದುರಿ ಬೆಳೀತಾವೆ. ಒಂದೊಂದು ಸರಿ ತೆಗೆದು ಬಿಡೋಣ ಅನಿಸುತ್ತೆ. ತಿರ್ಗಾ ಮಾರನೇ ದಿನ ಬೆಳಗ್ಗೆ ನಾನು ಕಿಚನ್ ವೇಸ್ಟ್ ಹಾಕಿಟ್ಟಿದ್ದೆ, ಸುಮಾರು 1 ವಾರ ಆಯಿತು, ಕೊಟ್ಟಿಲ್ಲ ಏನು. ಹೋದ ವಾರನೂ ಕೊಡೋಕ್ಕಾಗಲಿಲ್ಲ ಬೇರೆ ಕೆಲಸದಿಂದ. ಇವತ್ತು ಅದಕ್ಕೊಂಚೂರು ಕಡಲೆಕಾಯಿ ಹಿಂಡಿ ಹಾಕಿದ್ದೀನಿ. ಆಮೇಲೆ ಆ ಕಿಚನ್ ವೇಸ್ಟಲ್ಲಿ ನಾನು ಈ ಸರಿ ಏನು ಬೆರೆಸಿದ್ದೀನಿ ಅಂದರೆ, ವೇಸ್ಟ್ ಗೊಬ್ಬರ ಮಾಡೋಕ್ಕೆ ಇಟ್ಟಿದ್ದೀನಲ್ಲ, ಕೆಳಗಡೆಯಿಂದ ಲಿಕ್ವಿಡ್ ಬರುತ್ತೆ ನೋಡಿ, ಅದನ್ನು ಕೂಡ ಇದರಲ್ಲಿ ಸೇರಿಸಿದ್ದೀನಿ. ಸ್ವಲ್ಪ ಫರ್ಮೆಂಟೇಷನ್ ಜಾಸ್ತಿ ಆದ್ರೇ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಈ ಭಾನುವಾರ ಕೊಡೋಕ್ಕಾದ್ರೆ ಆಗುತ್ತೆ, ಇಲ್ಲಾಂದರೆ ಸೋಮವಾರ ಬೆಳಗ್ಗೆನೇ ಕೊಡ್ತೀವಿ ನಾವು. ಇವಾಗ ಕಡಲೆ ಇದು ಬಕೆಟಲ್ಲಿತ್ತು, ಅದಕ್ಕೆ ಜಾಸ್ತಿ ನೀರು ಹಾಕೋಕ್ಕಾಗಲ್ಲ ಅಂತ ಟಬ್ಬಿಗೆ ಸುರಿದ್ಬಿಟ್ಟು ಮತ್ತು ಕಡಲೆಕಾಯಿ ಹಿಂಡಿ ಎಲ್ಲ ಸ್ವಲ್ಪ ಹಾಕ್ಬಿಟ್ಟು ನೀರು ತುಂಬ ಹಾಕಿ ಮಿಕ್ಸ್ ಮಾಡಿ ಮುಚ್ಚಿಡ್ತಾಯಿದ್ವಿ. ಈ ಥರ ಇನ್ನೂ 2 ದಿನ ಮುಚ್ಚಿಟ್ಬಿಟ್ರೆ ಅದು ಹಾಕೋಕ್ಕೆ ರೆಡಿ ಆಗುತ್ತೆ. ಸೋಮವಾರ ಬೆಳಗ್ಗೆ ಹಾಕ್ತೀನಿ ಅನಿಸುತ್ತೆ. ಹಾಕೋವಾಗ ಏನಾದ್ರು ವಿಡಿಯೋ ಮಾಡಿದರೆ ಶೇರ್ ಮಾಡ್ತೀನಿ. ಎಷ್ಟೋ ಕೆಲಸಗಳು ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇವಾಗ ಸಸಿ ನಾಟಿ ಮಾಡಿದ್ದು ಅಥವಾ ಒಂದೊಂದು ಬೀಜ ಇಟ್ಟಿರ್ತೀನಿ, ನೋಡಿಸ್ತೀನಿ. ಬೆಂಡೆಕಾಯಿ ಬೀಜ ಮತ್ತೆ ಇಟ್ಕೊಂಡೆ, ಅದನ್ನು ನಾನು ವಿಡಿಯೋ ಮಾಡಲಿಲ್ಲ. ನೋಡಿ, ಇಲ್ಲೆಲ್ಲ ಇಟ್ಟಿದ್ದೀನಿ. ಮೊದಲು ಬರಲಿಲ್ಲ ಸರಿಗೆ ಅಂತ ತೆಗೆದುಬಿಟ್ಟಿದ್ದೆ. ಇವಾಗ ಮತ್ತೆ ಬೀಜ ಇಟ್ಟಿರ್ತೀನಲ್ಲ, ಅವೆಲ್ಲ ಜರ್ಮಿನೇಟ್ ಆಗಿದೆ. ಇಡೋವಾಗ ನಾನು ಒಂದೊಂದು ವಿಡಿಯೋನೇ ಮಾಡಿರಲ್ವಲ್ಲ, ಅದರಿಂದ ಬಂದಮೇಲೆ ತೋರಿಸ್ತಾಯಿದ್ದೀನಿ. ಆಮೇಲೆ 2 ದಿನ ಬರದೇ ಇದ್ದಿದ್ದಕ್ಕೆ ಸಂಪಿಗೆ ಹೂವು ಹರಡ್ಬಿಟ್ಟು ಆಗಲೇ ಬಾಡೋಗಿದೆ, ಉದ್ರಂಗಾಗಿದೆ. ನಾನು ಅದನ್ನು ಹಂಗೆ ತೆಗೆದುಬಿಟ್ಟು ಅಲ್ಲಿ ತುಳಸಿ ಗಿಡದ ಹತ್ರ ರಾಧಾಕೃಷ್ಣ ಗೊಂಬೆ ಇಟ್ಟಿದ್ದೀನಿ, ಅಲ್ಲಿ ಇಡೋಣ ಅಂತ ಅಂದ್ಕೊಂಡು ತೆಗೆದೆ ಕೈಯಲ್ಲಿ. ಈ ಥರ 1 ದಿನ 2 ದಿನ ಬರದೇ ಇದ್ರೇ ಗಾರ್ಡನಲ್ಲಿ ಅಲ್ಲಲ್ಲಿ ಹೂವು ಒಣಗಿರೋದು ಅದೆಲ್ಲ ಇರುತ್ತೆ, ಅವು ಮಾತ್ರ ತೆಗಿತೀನಿ. ಆಮೇಲೆ ಯಾವುದಾದ್ರು ತರಕಾರಿ ಏನಾದ್ರು ಹಾರ್ವೆಸ್ಟಿಗೆ ಬಂದಿದ್ದರೆ, ತರಕಾರಿ ಇವಾಗ ಜಾಸ್ತಿ ಏನಿಲ್ಲ, ತುಪ್ರಿಕಾಯಿ ಬೆಳೀತಾ ಇದೆ, ಇನ್ನೂ ಸಸಿಗಳು ಬರ್ತಾಯಿದ್ದಾವಲ್ವ, ಬದನೆ ಸಸಿ, ಮೆಣಸಿನ ಸಸಿ, ಇನ್ನು ತರಕಾರಿ ಹಾಕಿಲ್ಲ. ಸೊಪ್ಪಂತೂ ಬಂದು ಆಗಲೇ ಹಾರ್ವೆಸ್ಟ್ ಮಾಡಿದ್ದಾಯಿತು. ಮತ್ತು ಸೊಪ್ಪು ಹಾಕಬೇಕು, ಬೇರೆ ಸೊಪ್ಪಲ್ಲಿ ಹಾಕಬೇಕು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು ಎಲ್ಲ ಹಾಕಬೇಕು. ಅವಕ್ಕೆಲ್ಲ ಇನ್ನೂ ರೆಡಿ ಮಾಡ್ಕೋಬೇಕು ನಾನು.
ಗ್ರೋ ಬ್ಯಾಗ್ಗಳು ಇದ್ದಾವೆ ಹಳೇದು, ಅವನ್ನ ಹಂಗೆ ಎತ್ತಿಟ್ಟಿದ್ದೀನಲ್ಲ, ಅವನ್ನೆಲ್ಲ ರೆಡಿ ಮಾಡಿ ಹಾಕಬೇಕು. ವೇಸ್ಟ್ ಬಂದಂಗೆಲ್ಲ ರೆಡಿ ಮಾಡೋಣ ಅಂತ ಸುಮ್ಮನೆ ಇದ್ದೀನಿ. ಬರೀ ಮಣ್ಣೂ ಇಲ್ಲ, ಮಣ್ಣು ಇರೋದೆಲ್ಲ ಖಾಲಿ ಆಯಿತು ಎಲ್ಲಕ್ಕೂ ಹಾಕ್ಬಿಟ್ಟು. ಇವತ್ತೊಂದು ತೊಂಡೆಕಾಯಿ ಇತ್ತು, ಇನ್ನೂ ಮಿಕ್ಕಿ ಚಿಕ್ಕ ಚಿಕ್ಕವು ಇದ್ದಾವೆ. ಈ ಥರ 1-2 ಸಿಕ್ಕದೆ ತಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಅದೊಂದು 1/4 kg ಅಷ್ಟು ಆದಾಗ ನಾವು ಮನೆಗೆ ಯೂಸ್ ಮಾಡೋಕ್ಕೆ ಪಲ್ಯನೋ ಅಥವಾ ಫ್ರೈ ಮಾಡೋಕ್ಕೋ ಬರುತ್ತೆ. ನೋಡಿ ಇವೆಲ್ಲ ಸಣ್ಣ ಬೆಳೀತಾ ಇದ್ದಾವೆ. ನಿಧಾನವಾಗಿ ಜಾಸ್ತಿ ಆಗ್ತಾಯಿದ್ದಾವೆ. ಇಷ್ಟು ದಿನ ಗಿಡ ಬೆಳೀತಾ ಇರಲಿಲ್ಲ. ಅದರಲ್ಲಿ ಚಪ್ರದವರೆಕಾಯಿ ಬಳ್ಳಿ ನೆಟ್ಟಿರೋದ್ರಿಂದ ಅದೇ ಬೆಳೆದ್ಬಿಟ್ಟು ಇವಕ್ಕೆ ಬೆಳೆಯೋಕ್ಕೆ ಜಾಗನೇ ಇರಲಿಲ್ಲ. ಅವೆಲ್ಲ ತೆಗ್ದಾಕಿ ಇದಕ್ಕೊಂಚೂರು ವೇಸ್ಟೆಲ್ಲ ಹಾಕಿ ಗೊಬ್ಬರ ಕೊಟ್ಟಮೇಲೆ ಇವಾಗ ಚೆನ್ನಾಗಿ ಚಿಗುರ್ಬಿಟ್ಟು ಕಾಯಿ ಜಾಸ್ತಿ ಆಗಿದ್ದಾವೆ. ಇನ್ನೂ ಒಂದು ಇದಕ್ಕಿಂತ ಸ್ವಲ್ಪ ಉದ್ದ ಕಮ್ಮಿ ಇರುತ್ತೆ, ಸ್ವಲ್ಪ ದುಂಡಗಿರುತ್ತೆ, ಅದಿನ್ನೂ ಕಾಯಿ ಬಿಟ್ಟಿಲ್ಲ. ಆಮೇಲೆ ಶಂಕರಪುರ ಮಲ್ಲಿಗೆಯಲ್ಲಿ ನಾನು ತೊಟ್ಟೆಲ್ಲ ಕಟ್ ಮಾಡಿ ಬಿಡಿದ್ಮೇಲೆ ಮತ್ತೆ ನೋಡಿ ಚಿಗುರು ಜೊತೆಗೆ ಮೊಗ್ಗು. ಖುಷಿ ಅನ್ನಿಸ್ತು. ಯಾಕೆಂದರೆ ಇವು ಬೆಳಗ್ಗೆ ಹರಡಿದಾಗ ಅಷ್ಟು ಚೆನ್ನಾಗಿರಲ್ಲ, ಮೊಗ್ಗಲ್ಲೇ ಕಿತ್ಬಿಟ್ಟು ಕಟ್ಟಿದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನಾನು ಒಂದೊಂದು ದಿನ ಕೀಳ್ತೀನಿ, ಒಂದೊಂದು ದಿನ ಕೀಳಲ್ಲ. ಯಾಕೆಂದರೆ ಸ್ವಲ್ಪ ಇದ್ದಾಗ ಅವು ಕಿತ್ಬಿಟ್ಟು ಕಟ್ಟೋಕ್ಕೆ ಕಷ್ಟ. ದೇವ್ರ ಮುಂದೆ ಹಾಕ್ಬಿಡ್ತೀನಿ. ಅದೇ ಥರ ಇವು ನಾನು ಸಸಿಗಳು ಉಳಿಸ್ಕೋಬೇಕು ಅಂತ ಮಾಡಿದ್ನಲ್ವ ಟೇಬಲ್ ರೋಸು, ಅವೆಲ್ಲ ದೊಡ್ಡ ಪಾಟ್ ಹಾಕಿರೋದಕ್ಕೆ ತುಂಬ ಚೆನ್ನಾಗಿ ಬೆಳೆದ್ಬಿಟ್ಟಿದ್ದಾವೆ. ಅವು ಸ್ವಲ್ಪ ಹ್ಯಾಂಗಿಂಗ್ ಬಾಸ್ಕೆಟ್ ಕಟ್ ಮಾಡಿರೋವು ಇದ್ದಾವಲ್ವ, ಆವಾಗ ಒಂದು ಡಬ್ಬಿ ಕಟ್ ಮಾಡಿದ್ದೆ ವೈಟು, ಅದು ಹ್ಯಾಂಗ್ ಮಾಡೋಕ್ಕೆ ಬರಂಗೆ ಮಾಡಿದ್ದೆ, ಅದಕ್ಕೆ ಹಾಕಬೇಕು. ಸಪೋಟ ಗಿಡ ನೋಡಿ ಎಲೆಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ. ಇದು ಅಷ್ಟೇ, ಇವಾಗ ಆಗಲೇ ಕಾಯಿ ರೆಡಿ ಆಗ್ತಾ ಇದ್ದಾವೆ. ಆಮೇಲೆ ಇಲ್ಲಿ ಹಿಂಗೆ ನೋಡ್ಕೊಂಬಂದೆ. ಯಾಕೆಂದರೆ ಡೈಲಿ ಒಂದು ಸರಿ ಗಮನಿಸ್ಕೋಬೇಕು. ಹೇಳಿದ್ದೀನಿ ಮೊನ್ನೆ ನಿಂಬೆ ಗಿಡದಲ್ಲೂ ಬೆಸ್ಟ್ ಅಟ್ಯಾಕ್ ಆಗಿರುತ್ತೆ ಅಂತ. ಅದಾದಮೇಲೆ ಇದಕ್ಕೆ ನೀರು ಸಾಲ್ತಿರಲಿಲ್ಲ. ಇದು ಆಪಲ್ ಬೇರು ಮೊನ್ನೆ ನಾನು ಹೇಳಿದ್ನಪ್ಪ, ಬೇಸಿಗೆಗಾಲದಲ್ಲಿ ಸ್ವಲ್ಪ ಯಾವಕ್ಕೆ ನೀರು ಸಾಲಲ್ವೋ ಅವಕ್ಕೆಲ್ಲ ತೆಂಗಿನ ನಾರು ಹಾಕಿ ಅಂತ. ಇದಕ್ಕೆ ತುಂಬ ತೆಂಗಿನ ನಾರು ಬುಡಕ್ಕೆ ಹಾಕಿ ನೀರು ಬಿಡ್ತಾಯಿದ್ವಿ. ಅದರಿಂದ ತೇವಾಂಶ ಸಾಕಾಗುತ್ತೆ ಅನಿಸುತ್ತೆ. ಇವಾಗ ಹೂವು ಸ್ಟಾರ್ಟ್ ಆಗಿದೆ. ನೀವು ಅದಕ್ಕೇ ಈ ಥರ ನೀರು ಸಾಲಲ್ಲ ಅಂದರೆ ಅವು ಕಾಯಿ ಬಿಡೋಲ್ಲ. ನೀರು ಸಾಲಲ್ಲ ಅಥವಾ ರೀಪಾಟು ಮಾಡದೇ ಇದ್ರೂ ಆ ಥರ ಆಗುತ್ತೆ. ಇದು ಬಂದಾಗ 1 ವರ್ಷದಲ್ಲಿ ಕಾಯಿ ಬಿಟ್ಟಿದ್ದೆ, ಅದಾದಮೇಲೆ ಬಿಟ್ಟಿರಲಿಲ್ಲ. ಈ ಸರಿ ಮತ್ತೆ ನಾನು ತೆಂಗಿನ ನಾರು ಎಲ್ಲ ಹಾಕಿ ಆದಮೇಲೆ ಬಿಡ್ತಾಯಿದ್ದಾವೆ. ಅದು ಅಷ್ಟೊತ್ತಿಗೆ ನನ್ನ ಕೆಲಸ ಇಷ್ಟು ಕ್ಲೀನ್ ಮಾಡ್ಕೊಂಡೆ ನಾನು. ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಂತ ಹೇಳಿದ್ನಲ್ವ, ಕ್ಲೀನ್ ಮಾಡ್ಕೊಂಡು ಒಂದೇ ಥರ ಗಿಡಗಳು ಒಂದೇ ಸಾಲಲ್ಲಿ ಬರಂಗೆ ಮಾಡಿದ್ದೀನಿ. ಇವೆಲ್ಲ ಸುಗಂಧರಾಜ ಹೂವು, ಆಮೇಲೆ ನಂದಿ ಬಟ್ಲೂ ರೀಪಾಟ್ ಮಾಡ್ಕೊಂಡೆ. ಚಿಕ್ಕ ಬಾಟ್ಲಲ್ಲಿ ಹಾಕಿಟ್ಟಿದ್ನಲ್ಲ ಅದು ಮಾಡ್ಕೊಂಡಿದ್ದೀನಿ. ಆದಷ್ಟು ಸಸಿಗಳು ಮಾಡಿದ್ದೀನಿ. ಆಮೇಲೆ ಇಲ್ಲಿ ಬದನೆಕಾಯಿ ಗಿಡಗಳು ಕೆಳಗಡೆ ಎಲೆ ಎಲ್ಲ ಪ್ರೂನ್ ಮಾಡ್ಕೊಂಡಿದ್ದೀನಿ. ಮೇಲಕ್ಕೆ ಅವ ಚೆನ್ನಾಗಿ ಚಿಗುರುತ್ತೆ. ಇವು ಸಸಿ ಹಾಕಿರೋವು ಮೊನ್ನೆ ಬಾಟ್ಲು ರೆಡಿ ಮಾಡಿ ಇಟ್ಟಿದ್ದೀನಲ್ಲ ಅದರಲ್ಲೇ ಇಟ್ಟಿದ್ದೀನಿ. ಅವು ಬದನೆ ಸಸಿ ಅಲ್ವಾ ಅಂತೇಳ್ಬಿಟ್ಟು ಅವು ಇನ್ನೊಂದು ಮುಂದಿನ ವಾರಕ್ಕೆ ನಾನು ಸಸಿ ನಾಟಿ ಮಾಡ್ತೀನಿ ಇರೋವು. ನೋಡಿ ಇದಿಷ್ಟು ಜಾಗ ಖಾಲಿ ಮಾಡ್ಕೊಂಡೆ. ಯಾಕೆಂದರೆ ಗ್ರೋ ಬ್ಯಾಗು ತರಕಾರಿ ಗಿಡಕ್ಕೆ ಬರುತ್ತೆ ಅಂತ ಜಾಗ ಖಾಲಿ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಚಿಕ್ಕ ಬೀಜ ಹಾಕಿರೋವೆಲ್ಲ ತಗೊಂಬಂದು ಇಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ನೋಡ್ತೀನಿ, ಬೀಜ ಬಂದರೆ ಸರಿ, ಇಲ್ಲ ಅಂದರೆ ಇಲ್ಲ. ಇದೆಲ್ಲ ಕ್ಲೀನ್ ಮಾಡ್ಕೊಂಡೆ. ನೋಡಿ ಇವತ್ತು ನೋಡಿಸ್ತಾ ಇದ್ದೀನಲ್ಲ, ಆ ಕಡೆ ಅರ್ಧ ಇದ್ವಲ್ಲ ಅದು ಕ್ಲೀನ್ ಮಾಡ್ಕೊಂಡು ಇವನ್ನೂ ಕ್ಲೀನ್ ಮಾಡಿದ್ದೀನಿ. ಸುತ್ತ ಬೆಳೆದಿರೋದೆಲ್ಲ ತೆಗೆದು, ಜಾಸ್ತಿ ಏನು ಬೆಳೆದಿರಲಿಲ್ಲ, ತೆಗೆದ್ಬಿಟ್ಟು ಮತ್ತೆ ಮಣ್ಣು ಲೂಸ್ ಮಾಡಿದ್ದೀನಿ. ಸ್ವಲ್ಪ ವೇಸ್ಟ್ ಹಾಕಿರೋದ್ರಿಂದ ಮಣ್ಣು ಅದ್ರ ಕೆಳಗೂ ಹೋಯ್ತು. ಆ ಥರ ಮಾಡಿದ್ದೀನಿ. ನೋಡಿ ಇಷ್ಟು ಕೆಲಸ ಮಾಡಿದ್ದೀನಿ. ಇನ್ನು ಇದು ಒಂದು ಬ್ಯಾಲೆನ್ಸ್ ಇದೆ, ಇದು ಕೂಡ ನಿಂತ್ಕೊಂಡ್ರೆ ಬೇಗನೆ ಆಗೋಗುತ್ತೆ. ಅದೊಂಚೂರು ಮಾಡಿದರೆ ಇಷ್ಟೊತ್ತಿಗೆ ಆಗೋಗಿರಬೇಕು. ನಾನೇ 2 ದಿನ 3 ದಿನ ಬಿಟ್ಟು ಹಾಕೋದ್ರಿಂದ ಕೆಲಸ ಆಗಿಲ್ಲ. ಈ ಥರ ಮಾಡ್ಕೊಂಡು ಗಾರ್ಡನ್ನು ಚೆನ್ನಾಗೇನೋ ಇದೆ. ಅಂಜೂರ ಹಣ್ಣಿನ ಗಿಡ ಅಂತೂ ಎಲೆಗಳು ಬರ್ತಾಯಿದ್ದಾವೆ ಆಗಲೇ, ಅದು ಚೆನ್ನಾಗಿದೆ. ಈ ಅಂಜೂರ ಹಣ್ಣಿನ ಗಿಡ ಒಂದು ತೊಗೊಂಬಂದರೆ ನೀವು ಕಟಿಂಗಿಂದ ಬೇಕಾದಷ್ಟು ಬೆಳೆಸ್ಕೊಬೋದು. ಗಿಡ ಉದ್ದ ಬೆಳೆಸ್ಕೊಬೋದು. ಆಮೇಲೆ ಇವತ್ತು ನೋಡಿ ಇದು ಹೊಸ್ದಾಗಿ ಬಿಟ್ಟಿದೆ, ತುಂಬ ದಿನದ ನಂತರ. ಶಾರದಾ ಕಾರ್ನರ್ ಕೊಟ್ಟಿದ್ದದು ಪರ್ಪಲ್ಲು ದಾಸವಾಳ. ತುಂಬ ಪ್ರೂನ್ ಮಾಡಾದಮೇಲೆ ಇದೇ ಫಸ್ಟ್ ಬಿಟ್ಟಿರೋದು. ಆಮೇಲೆ ಇಲ್ಲಿ ಇವತ್ತು ಅರಳಿರೋ ಹೂವು ಕೀಳ್ತಾಯಿದ್ದೀನಿ, ಬೆಳಗ್ಗೆನೇ ಕೀಳ್ತಾಯಿದ್ದೀನಿ. ಎಷ್ಟು ಹೂವು ಅರಳಿದೆ, ಸುಮಾರು ಇದ್ದಾವೆ. ಇವತ್ತು ಪೂಜೆಗೆ ಆಗೋಷ್ಟು ಇದ್ದಾವೆ. ಖುಷಿ ಅನ್ನಿಸ್ತು. ಬಂದ ತಕ್ಷಣ ಹೂವು ಪೂಜೆಗೆ ಆಗೋಷ್ಟು ಇದ್ದಾಗ ತುಂಬ ಖುಷಿ ಅನಿಸುತ್ತೆ. ಯಾಕೆಂದರೆ ದಾಸವಾಳ ನನ್ನ ಹತ್ರ ತುಂಬ ಇದೆ. ಅದಕ್ಕೆ ತಕ್ಕನಾಗಿ ಹೂವು ಇಲ್ಲ ಅಂದಾಗ ನಮಗೂ ಬೇಜಾರಾಗುತ್ತಲ್ವ. ಅದರಿಂದ ಬಂದ ತಕ್ಷಣ ಹೂವು ಜಾಸ್ತಿ ನೋಡಿದಾಗ ಖುಷಿ ಅನಿಸುತ್ತೆ. ಅದರ ಆದಮೇಲೂ ನಾನು ಒಂದೊಂದು ಅರಳಿರಲ್ಲ. ಅದರಿಂದ ನಾನು ಕೆಲಸ ಎಲ್ಲ ಮುಗಿಸಿ ಲಾಸ್ಟ್ ಇನ್ನೇನು ಮನೆಗೆ ಹೋಗ್ಬೇಕಾದ್ರೆ ಹೂವು ಕೀಳ್ತೀನಲ್ವ, ಆವಾಗ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಒಂದೊಂದು ಸರಿ ಬೆಳಗ್ಗೆನೇ ಅರಳಿದಾಗ ಅದನ್ನು ತೋರಿಸ್ತೀನಿ. ಈ ಥರ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇವಾಗ ಇದೊಂದು ಹೊಸ್ದಾಗಿ ಹರಡಿದೆ, ಅದು ಆನ್ಲೈನಿಂದ ತರಿಸಿದ್ದು. ಅಷ್ಟೇನು ಇಷ್ಟ ಆಗಿಲ್ಲ ನನಗೆ. ಅದರಲ್ಲಿ ಹೂವಿನಾಗೆ ಒಂದು ಹೂವು ಬರೋದು ಆ ಥರ ಅಂದ್ಕೊಂಡು ಫೋಟೋದಲ್ಲಿ ಇದ್ದಿದ್ದು ನೋಡಿ ನಾವು ಆರ್ಡ್ರ್ ಮಾಡಿದ್ವಿ. ಅದು ಆ ಥರ ಬಂದಿದೆ. ಬಂದಿಲ್ಲ ಇನ್ನು, ಯಾವಾಗ ಬರುತ್ತೋ ನೋಡಬೇಕು. ಆಮೇಲೆ ಇಲ್ಲೆಲ್ಲ ಸ್ವಲ್ಪ ಎಲ್ಲ ಕೆಲಸ ಆದಮೇಲೆ ಇದೊಂದು ಸಾಲು ಸ್ವಲ್ಪ ಅಗಲ ಜಾಸ್ತಿ ಇದೆ, ಅದನ್ನು ಸ್ವಲ್ಪ ಸರಿ ಮಾಡಬೇಕು ಸಾಲಲ್ಲಿ.
ಆಮೇಲೆ ದಿನ ಒಂದು ಅದು ಡಬಲ್ ಪೆಟಲ್ಲು ಪಿಂಕ್ ಅಂತೂ ಹರಡ್ತಾನೇ ಇದೆ. ಅದನ್ನು ಅಷ್ಟೇ ಲಾಲ್ಬಾಗಿಂದ ತಂದಿದ್ದು ನಾನು. ಒಂದೇ ಗಿಡ ತಂದಿದ್ದು ಸಪ್ರೇಟು ಇದು ಕವರಲ್ಲಿ ಇದ್ದಿದ್ದು. ಆಮೇಲೆ ಇವತ್ತು ಇದು ದಿನ 2 ದಿನಕ್ಕೊಂದು ಸರಿ ಇದ್ದೇ ಇರುತ್ತೆ. ಇದು 2 ಗಿಡ ಇದ್ದಿದ್ದು 1 ಗಿಡ ಹೋಯ್ತು. ಅದಕ್ಕೆ ಹೇಳೋದು ನಾನು, ಯಾವಾಗಲೂ 2 ಗಿಡ ಮಾಡ್ಕೊಂಬಿಟ್ರೆ ನಮಗೊಂದು ಹೋದ್ರೂ ಒಂದು ಇರುತ್ತೆ, ಇಲ್ಲ ಅಂದಿದ್ರೆ ಕಷ್ಟ ಆಗೋದು. ನೋಡಿ ಇವಾಗ ಲಾಸ್ಟು ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಲಾಸ್ಟ್ ರೊಟ್ಟಿದು ಅಷ್ಟೊತ್ತಿಗೆ ನಮ್ಮ ಅಳಿಯ ನೀರು ಹಾಕಿ ಹೂವಿನ ಮೇಲೆ ಸ್ಪ್ರೇನೂ ಮಾಡಿರ್ತಾರಲ್ವ, ಹೂವು ಫ್ರೆಶ್ ಆಗಿರ್ತವೆ. ಅವಾಗ ಮಲ್ಲಿಗೆ ಹೂವು ಒಂಚೂರು ಸಿಗುತ್ತೆ, ಅವನ್ನ ಕೀಳೋದೇನು ತೋರಿಸಿಲ್ಲ ಇದರಲ್ಲಿ. ದಾಸವಾಳ ಇನ್ನು ಮಲ್ಲಿಗೆ ಹೂವು ಬೆಳಗ್ಗೆ ಕಿತ್ತಿದ್ರೆ ಎಲ್ಲನೂ ಕೀಳ್ತೀನಿ, ಮಲ್ಲಿಗೆ ಹೂವು ದಾಸವಾಳ. ಇನ್ನು ಸಾಯಂಕಾಲ ಬಂದರೆ ಆಗಲೇ ಬಾಡಿರೋ ಹೂವು ಕೀಳೋಕ್ಕೆ ಹೋಗಲ್ಲ, ಸುಮಾರಾಗಿ ಅರಳಿರೋ ಕೀಳ್ತೀನಿ. ಒಂದೊಂದು ದಿನ ಇದೇ ಥರ ಬಿಟ್ಟಿರ್ತೀನಿ. ಏನು ಜಾಸ್ತಿ ನಾನು ದಾಸವಾಳ ಬಿಡೋಕ್ಕೆ ಹೋಗಲ್ಲ ಗಿಡದಲ್ಲಿ. ಕೊನೆಗೆ 5 ಗಂಟೆ ಮೇಲಾದ್ರೂ ಬಂದು ಕಿತ್ಬಿಟ್ಟು ದೇವ್ರ ಮುಂದೆ ಇಡ್ತೀನಿ. ಯಾಕೆಂದರೆ ಹೂವಿಗೆ ಮುಕ್ತಿ ಸಿಗಲ್ವಂತೆ. ನಮ್ಮ ತಾಯಿ ಹೇಳ್ತಿದ್ರು, ಹೂವು ಗಿಡದಲ್ಲೇ ಬಾಡಿ ಒಣಗೋದ್ರೆ ಅದಕ್ಕೆ ಮುಕ್ತಿ ಸಿಗಲ್ಲ, ದೇವ್ರ ಪಾದ ಸೇರಬೇಕು, ಇಲ್ಲ ಮನುಷ್ಯರ ಮುಡಿಯನ್ನು ಸೇರಬೇಕು ಅಂತ ಹೇಳ್ತಾಯಿದ್ರು. ಅದು ನನಗೆ ಹೂವು ಬಾಡಿದಾಗ ನೆನಪಾಗುತ್ತೆ. ಅದರಿಂದ ಅವತ್ತು ಬಾಡಿದ್ರೆ ಬೇಜಾರಾಗ್ಬಿಡುತ್ತೆ, ಅನ್ಯಾಯ ಆಯ್ತಲ್ಲ ಅಂತ ಅನಿಸುತ್ತೆ. ಯಾರಿಗೆ ಗೊತ್ತು, ಅದು ಒಂದು ಜೀವ ಅಲ್ವ, ಅದಕ್ಕೂ ಒಂದು ಸ್ವಲ್ಪ ಮುಕ್ತಿ ಅಂತ ಇರ್ಬೋದೇನೋ. ನಾವು ಅದನ್ನು ತಡೆದಂಗೆ ಆಯಿತು ಅನಿಸ್ಬಿಡುತ್ತೆ ನನಗೆ. ಅದರಿಂದ ಹೂವು ಜಾಸ್ತಿ ನೀವು ಗಿಡದಲ್ಲೇ ಬಿಡೋಕ್ಕೆ ಹೋಗಬೇಡಿ. ಏನಂದರೆ ದೇವ್ರಿಗೆ ಏರಿಸ್ದೇ ಇರೋ ಹೂವು ಅಂತ ಇದ್ದರೆ ಅವನ್ನು ಬಿಟ್ಬಿಡಿ ಗಿಡದಲ್ಲಿ. ದೇವ್ರಿಗೆ ಇಡೋ ಹೂವು ಆದರೆ ಕಿತ್ಬಿಟ್ಟು ದೇವ್ರಿಗೆ ಇಡೋದ್ರಿಂದ ಅದರದ್ದು ಜೀವನವೂ ಹೂವಿನ ಜೀವನವೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.